ಸುದ್ದಿ. ಧರ್ಮಸ್ಥಳದಿಂದ ಪೆರಿಯಶಾಂತಿ ಮೂಲಕ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಬರುವಂತಹ ಒಂದು ಸಣ್ಣ ಜಂಕ್ಷನ್ ಕಾಪಿನ ಬಾಗಿಲು ಅಂತ ಹೇಳಿ ಕೌಕ್ರಾಡಿ ಗ್ರಾಮಕ್ಕೆ ಸೇರಿದಂತಹ ಸ್ಥಳ. ನೆಲ್ಯಾಡಿ ಪೊಲೀಸ್ ಉಪಠಾಣೆಯ ವ್ಯಾಪ್ತಿಗೆ ಬರ್ತದೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೂ ಬರುತ್ತೆ. ಇಂತಹ ಜಂಕ್ಷನ್ನಲ್ಲಿ ಧರ್ಮಸ್ಥಳ ಕಡೆಯಿಂದ ಬಂದಂತಹ ಕಾರೊಂದನ್ನು ಸ್ಥಳೀಯ ಯುವಕರು ತಡೆದು ಕಾರು ಚಲಾಯಿಸುತ್ತಿದ್ದಂತಹ ಮೂಡಬಿದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಸ್ಮಾರು ಸಮೀಪದ ಮುಕ್ತಾರ್ ಎನ್ನುವವರನ್ನ ತಡೆದು ಆ ಕಾರಿನಲ್ಲಿದ್ದಂತಹ 13 ವರ್ಷದ ಬಾಲಕಿಯನ್ನು ರಕ್ಷಿಸಿದರು. ಆ ಸಂದರ್ಭದಲ್ಲಿ ಅನಪೇಕ್ಷಿತ ಘಟನೆ ನಡೆದಿತ್ತು. ಯುವಕರಿಂದ ತಡೆ ಹಿಡಿಯಲ್ಪಟ್ಟಂತಹ ಮುಕ್ತಾರ್ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಅವರು ನೀಡಿದ ದೂರಿನಂತೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲೂ ಕೇಸು ದಾಖಲಾಯಿತು. ಯುವಕರನ್ನು ಪೊಲೀಸರು ಕರೆಸಿ ವಿಚಾರಿಸಿದರು. ಆಗ ಬಯಲಿಗೆ ಬಂದ ಸತ್ಯ ಏನು ಅಂತ ಹೇಳಿದ್ರೆ, 13 ವರ್ಷ ಪ್ರಾಯದ ಬಾಲಕಿಯೊಬ್ಬಳನ್ನ ಆತ ಕಾರಿನಲ್ಲಿ ಅನಪೇಕ್ಷಿತ ಚಟುವಟಿಕೆಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಎನ್ನುವಂಥದ್ದು. ಈ ಸಂಬಂಧವಾಗಿ ಬಾಲಕಿಯ ತಾಯಿಯು ಅದೇ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ಬಾಲಕಿಯನ್ನು ಕರೆದುಕೊಂಡು ಹೋದಂತಹ ಸ್ಥಳವು ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತಿಲ್ಲ. ಅದು ಮೂಡಬಿದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತದೆ. ಆದ್ದರಿಂದ ಉಪ್ಪಿನಂಗಡಿ ಠಾಣೆಯಲ್ಲಿ ಆ ದೂರನ್ನು ದಾಖಲಿಸಿಕೊಂಡು 0 FIR ದಾಖಲಿಸಲಾಯಿತು. ಅಂದರೆ ಕ್ರೈಮ್ ನಂಬರು ದಾಖಲು ಮಾಡಿಕೊಳ್ಳದೆ ಮಾಡುವಂತ FIR. ಮತ್ತೆ ಆ FIR ಅನ್ನು ಸಂಬಂಧಿತ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ. ಆ ಪೊಲೀಸ್ ಠಾಣೆಯಲ್ಲಿ ಆ ಬಾಲಕಿಯನ್ನು ಅಪಹರಿಸಲಾಗಿದೆ ಮತ್ತು ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ವಿವಿಧ ಕಲಂಗಳಲ್ಲಿ ಕೇಸು ದಾಖಲಾಗಿದೆ. ಆಸ್ಪತ್ರೆಗೆ ದಾಖಲಾಗಿರುವಂತಹ ಮುಕ್ತಾರ್ ಆಸ್ಪತ್ರೆಯಿಂದ ಬಿಡುಗಡೆಗೊಂಡ ಬಳಿಕ ಮೂಡಬಿದ್ರೆ ಪೊಲೀಸರಿಂದ ವಿಚಾರಣೆಗೆ ಒಳಪಡಿಸಿದೆ. ಈ ಘಟನೆ ಇದೀಗ ವಿವಾದಕ್ಕೆ ಕಾರಣವಾಗಿರುವುದು ಏಕೆಂತ ಹೇಳಿದರೆ, ಇದು ಒಂದು ನೈತಿಕ ಪೊಲೀಸ್ಗಿರಿ ಎನ್ನುವಂತ ಅಂಶ. ಈ ಘಟನೆ ಆರಂಭವಾಗುವುದು ಮೂಡಬಿದ್ರೆ ಪೊಲೀಸ್ ಠಾಣೆಯ ಹೊಸ್ಮಾರು ಸಮೀಪದ ಈದು ಎನ್ನುವಂತಹ ಪ್ರದೇಶ. ಒಂದು ಕಾಲದಲ್ಲಿ ನಕ್ಸಲ್ ಚಟುವಟಿಕೆಗಳ ಕೇಂದ್ರ ಸ್ಥಾನವಾಗಿದ್ದಂತಹ ಗ್ರಾಮ ಅದು. ಅಲ್ಲಿನ ನಿವಾಸಿ ಮುಕ್ತಾರ್ ತನಗೆ ಪರಿಚಯದ 13 ವರ್ಷದ ಪ್ರಾಯದ ಹೆಣ್ಮಗಳನ್ನ ಆಕೆಯ ಮನೆಯಿಂದ ಕರ್ಕೊಂಡು ಬಂದಿದ್ದ. ಆತನ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಕೆಲಸಗಳು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ನಡೆಯುತ್ತಿತ್ತು. ಅಲ್ಲಿಗೆ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ಈ ಬಾಲಕಿಯನ್ನು ಕರ್ಕೊಂಡು ಹೋಗಿದ್ದ. ಬಾಲಕಿಯ ತಾಯಿ ಮನೆಗೆ ಬಂದಾಗ ಬಾಲಕಿ ಇರಲಿಲ್ಲ. ತಕ್ಷಣ ಅಕ್ಕಪಕ್ಕದವರು ವಿಚಾರಿಸಿದಾಗ ಮುಕ್ತಾರ್ ಆಕೆಯನ್ನು ಕಾರಿನಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯಿತು. ಇಮಿಡಿಯೇಟ್ ಸ್ಥಳೀಯ ಯುವಕರಿಗೆಲ್ಲ ಮಾಹಿತಿ ನೀಡಿದ್ದಾರೆ. ಆಗ ಯುವಕರು ತಮ್ಮ ತಮ್ಮ ಸಂಪರ್ಕದಲ್ಲಿದ್ದಂಥ ಯುವಕರಿಗೆ ಮಾಹಿತಿಗಳನ್ನು ರವಾನಿಸತೊಡಗಿದ್ದಾರೆ. ಇಂತಹ ಮಾಹಿತಿಗಳು ಕಾಪಿನಡ್ಕದ ಯುವಕರ ತಂಡಕ್ಕೂ ಬಂದಿತ್ತು. ಅದಕ್ಕಿಂತ ಮೊದಲನ ಜಂಕ್ಷನ್ನ ಯುವಕರ ತಂಡಕ್ಕೂ ಬಂದಿತ್ತು. ಅವರು ರಸ್ತೆ ಬದಿಯಲ್ಲಿ ಕಾರನ್ನು ವಾಚ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಕಣ್ಣು ತಪ್ಪಿಸಿಕೊಂಡು ಕಾರು ಮುಂದಕ್ಕೆ ಹೋಗಿತ್ತು. ಆದರೆ ಕಾಪಿನಡ್ಕದ ಯುವಕರು ಕಾರನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಕಾರು ಹೋಗಿದ್ದರೆ ಅದು ನೇರವಾಗಿ ಪೆರಿಯಶಾಂತಿ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಟಚ್ ಮಾಡ್ತಿತ್ತು. ನಂತರ ಅದು ಹಾಸನ ಕಡೆಗೆ ಹೋಗುತ್ತಾ ಇತ್ತು. ಆ ಬಾಲಕಿಯ ಮೇಲೆ ಮತ್ತೆ ಯಾವ ಘಟನೆಗಳು ನಡೀತಿತ್ತು ಎನ್ನುವುದನ್ನು ಊಹಿಸಲು ಸಾಧ್ಯ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಯುವಕರ ತಂಡ
ಬಾಲಕಿಯನ್ನು ಕರೆದುಕೊಂಡು ಹೋಗುತ್ತಿದ್ದಂತ ಮುಕ್ತಾರರನ್ನ ತಡೆದು ನಿಲ್ಲಿಸಿದೆ ಮತ್ತು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದೆ. ಆದ್ದರಿಂದಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಇದು ಒಂದು ನೈತಿಕ ಪೊಲೀಸ್ಗಿರಿ ಅಲ್ಲ. ನೆಲ್ಯಾಡಿ ಹೊರಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಬಾಲಕಿಯನ್ನು ಮತ್ತು ಮುಕ್ತಾರ್ನನ್ನು ನೆಲ್ಯಾಡಿ ಹೊರಠಾಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ದಾರೆ. ಉಪ್ಪಿನಂಗಡಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ರವಾನಿಸಿದಾಗ ಅಲ್ಲಿಂದ ಅವರನ್ನು ಉಪ್ಪಿನಂಗಡಿ ಠಾಣೆಗೆ ಕರ್ಕೊಂಡು ಬರಲಾಗಿದೆ. ಇದು ರಾತ್ರಿ ಇಡೀ ಈ ಹೈಡ್ರಾಮಾ ನಡೆದಿತ್ತು. ಒಂದು ಕಡೆಯಿಂದ ಅವರನ್ನು ತಡೆದದ್ದು, ತದನಂತರ ಪೊಲೀಸರು ಬಂದದ್ದು, ಮತ್ತೆ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದು, ಪೊಲೀಸರು ಅವರನ್ನು ನೆಲ್ಯಾಡಿ ಹೊರಠಾಣೆಗೆ ಕರ್ಕೊಂಡು ಹೋದದ್ದು, ಅಲ್ಲಿಂದ ಮಧ್ಯರಾತ್ರಿ ವೇಳೆ ಉಪ್ಪಿನಂಗಡಿ ಠಾಣೆಗೆ ಕರ್ಕೊಂಡು ಹೋದದ್ದು. ಅಲ್ಲಿ ಏನು ಮುಕ್ತಾರ್ ಕೊಟ್ಟಂತಹ ದೂರನ್ನ ಉಪ್ಪಿನಂಗಡಿ ಪೊಲೀಸರು ದಾಖಲಿಸಿಕೊಂಡ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಸಂತ್ರಸ್ತ ನೆಲೆಯಲ್ಲಿ ನಿಂತದ್ದು ಮುಕ್ತಾರ್. ಆದ್ದರಿಂದಾಗಿ ಆತನ ದೂರನ್ನು ಪೊಲೀಸರು ದಾಖಲಿಸಿಕೊಳ್ಳಲೇಬೇಕಿತ್ತು. ಅದನ್ನು ಅವರು ಮಾಡಿದ್ರು. ಆಗ ಈ ಹೆಣ್ಣನ್ನು ಆತ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದಿದ್ದಾನೆ ಎನ್ನುವುದು ಆಗಿದ್ದರೆ ಅದಕ್ಕೂ ಒಂದು ದೂರು ದಾಖಲಾಗಬೇಕಿತ್ತು. ಆದರೆ ಅಪ್ರಾಪ್ತ ವಯಸ್ಸಿನ ಹೆಣ್ಣುಮಗಳಾಗಿದ್ದರಿಂದ ಆಕೆ ಕೊಟ್ಟಂತಹ ದೂರನ್ನು ಸ್ವೀಕರಿಸುವ ಹಾಗಿಲ್ಲ ಪೊಲೀಸರು. ಆಕೆಯ ಪರವಾಗಿ ಆಕೆಯ ಹೆತ್ತವರು ದೂರು ದಾಖಲಿಸಬೇಕು. ಯಾವಾಗ ಹೆಣ್ಣುಮಗಳು ಪತ್ತೆಯಾದರೂ ಇಮಿಡಿಯೇಟ್ ಆಕೆಯ ತಾಯಿಗೆ ವಿಷಯ ತಿಳಿಸಲಾಗಿತ್ತು. ಅದರಿಂದ ಮರುದಿನ ಆಕೆಯ ತಾಯಿ ಉಪ್ಪಿನಂಗಡಿ ಠಾಣೆಗೆ ಬಂದರು. ಅವರ ಹೇಳಿಕೆಯ ಆಧಾರದಲ್ಲಿ ಉಪ್ಪಿನಂಗಡಿ ಪೊಲೀಸರು ದೂರು ದಾಖಲಿಸಿಕೊಂಡ್ರು. ಯಾಕಂತ ಹೇಳಿದ್ರೆ ಅಪ್ರಾಪ್ತ ವಯಸ್ಸಿನ ಬಾಲಕಿಯಾಗಿದ್ದರಿಂದ ಆಕೆಯ ಪರವಾಗಿ ನೀಡಿದಂತಹ ದೂರನ್ನು ಪೊಲೀಸರು ಆ ಕ್ಷಣದಲ್ಲೇ ದಾಖಲಿಸಿಕೊಳ್ಳಲೇಬೇಕು. ಇಲ್ಲ ಇದ್ರೆ ಯಾರು ದೂರು ದಾಖಲಿಸಿಕೊಳ್ಳುವುದಿಲ್ಲವೋ ಆ ಅಧಿಕಾರಿಯೇ ಆ ಪ್ರಕರಣದಲ್ಲಿ ಆರೋಪಿಯಾಗ್ತಾನೆ. ಇದು ಪೋಸ್ಕೋ ಕಾಯ್ದೆಯ ಪ್ರಮುಖ ಅಂಶ. ಆದ್ದರಿಂದ ಘಟನೆ ನಡೆದದ್ದು ಅಂದ್ರೆ ಬಾಲಕಿಯನ್ನು ಅಪಹರಿಸಿದ್ದು ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲ, ಬದಲಾಗಿ ಅದು ಮೂಡಬಿದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆದರೆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಇನ್ನೊಂದು ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳಬಾರದು ಎನ್ನುವಂಥದ್ದು ಕಾನೂನಿನಲ್ಲಿ ಇಲ್ಲ. ಆದ್ದರಿಂದ ದೂರು ದಾಖಲಿಸಿಕೊಳ್ಳಬಹುದು, ಆದರೆ ಆ ಠಾಣೆಯಲ್ಲಿ ಆ ಪ್ರಕರಣದ ತನಿಖೆ ನಡೆಸಲು ಸಾಧ್ಯವಿಲ್ಲದೆ ಕಾರಣಕ್ಕಾಗಿ ಅದಕ್ಕೆ ಕ್ರೈಮ್ ನಂಬರ್ ಹಾಕಿ FIR ಮಾಡುವಂತಿಲ್ಲ. ಅದಕ್ಕಾಗಿ ಅದನ್ನು 0 ಕ್ರೈಮ್ ನಂಬರ್ ಹಾಕಿ FIR ಮಾಡುವ, ಅದಕ್ಕೆ 0 FIR ಅಂತಲೇ ಕರೀತಾರೆ. ಅದೇ ರೀತಿ ಉಪ್ಪಿನಂಗಡಿ ಪೊಲೀಸರು 0 FIR ದಾಖಲಿಸಿಕೊಂಡಿದ್ದಾರೆ. ಮೊದಲ ಪ್ರಕರಣದಲ್ಲಿ ದೂರುದಾರ ಆಗಿದ್ದಂತ ಮುಕ್ತಾರ್ ತನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ ಎನ್ನುವಂತ ಆರೋಪವನ್ನು ಮಾಡಿ, ಆದ್ದರಿಂದಾಗಿ ಅದಕ್ಕೆ ಸಂಬಂಧಿಸಿದ ಮೆಡಿಕಲ್ ದಾಖಲೆಗಳು ಬೇಕಿರುವುದರಿಂದ ಆತನನ್ನು ಆಸ್ಪತ್ರೆಗೆ ಕಳುಹಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಆತ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೊಂದು ಲವ್ ಜಿಹಾದ್ ಅಲ್ಲ, ಇದೊಂದು ನೈತಿಕ ಪೊಲೀಸ್ ಗಿರಿ ಎನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಒಟ್ಟಾರೆಯಾಗಿ ಈ ಪ್ರಕರಣ ಸದ್ಯಕ್ಕೆ ಕಾನೂನಿನ ಮೆಟ್ಟಿಲಲ್ಲಿ ನಿಂತಿದೆ. 4-5 ಮಂದಿ ಯುವಕರ ಮೇಲೆ ಮುಕ್ತಾರ್ ನೀಡಿದ ದೂರಿನಂತೆ ಕೇಸು ದಾಖಲಾಗಿದೆ. ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ನೋಟಿಸ್ ನೀಡಿ ಬಿಟ್ಟು ಕಳಿಸಲಾಗಿದೆ. ಯಾಕಂತ ಹೇಳಿದ್ರೆ ಅವರು ಆ ಸಂದರ್ಭದಲ್ಲಿ ಮಾಡಿದ್ದು ಒಂದು ಅಪ್ರಾಪ್ತ ಹೆಣ್ಣು ಮಗಳನ್ನು ರಕ್ಷಿಸುವ ಕೆಲಸವನ್ನೇ ಹೊರತು ಒಬ್ಬರ ಮೇಲೆ ಹಲ್ಲೆ ಮಾಡುವ ಕೆಲಸವನ್ನು ಅಲ್ಲ. ಹೆಣ್ಣುಮಗಳನ್ನು ರಕ್ಷಿಸುವ ಸಂದರ್ಭದಲ್ಲಿ ಉಂಟಾಗುವಂತಹ ಘರ್ಷಣೆಗಳು ಅದು ಕ್ರಿಮಿನಲ್ ಸ್ವರೂಪದಲ್ಲಿ ಅಲ್ಲದಿದ್ದರೆ ಪೊಲೀಸರು ಆ ಬಗ್ಗೆ ಕಾನೂನು ಕ್ರಮಕ್ಕೆ ಮುಂದಾಗುವುದಿಲ್ಲ. ಸದ್ಯಕ್ಕೆ ಆಗಿರುವುದು ಇದು. ಸ್ಥಳೀಯವಾಗಿ ಸಾಕಷ್ಟು ಸಂಪನ್ಮೂಲ ಹೊಂದಿದ್ದಂತಹ ಮುಕ್ತಾರ್ ಒಂದು 13 ವರ್ಷದ ಹೆಣ್ಮಗಳನ್ನು ಆಕೆಯ ತಾಯಿಯ ಒಪ್ಪಿಗೆ ಇಲ್ಲದೆ ಉಸ್ಮಾನ್ನಂತ ಗ್ರಾಮಾಂತರ ಪ್ರದೇಶದಿಂದ
ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಂತಹ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನಂತಾದ್ರೆ ಆತನ ಮನೋಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಕೆಯನ್ನು ದೈಹಿಕವಾಗಿ ಬಳಸಿಕೊಳ್ಳುವಂತ ಇಚ್ಛೆ ಇದ್ದುದರಿಂದಲೇ ಆಕೆಯನ್ನು ಕರ್ಕೊಂಡು ಹೋಗಿದ್ದಾನೆ. ಆದರೆ ಆತನ ಪ್ರಯತ್ನಕ್ಕೆ ಕಾಪಿನ ಬಾಗಿಲಿನ ಯುವಕರ ತಂಡ ತಡೆ ಒಡ್ಡಿದೆ. ತನ್ಮೂಲಕ ಒಂದು ಹೆಣ್ಣು ಮಗಳ ಬಾಳು ಹಾಳಾಗುವುದನ್ನು ತಡೆದಿದೆ. ಆದರೆ ಕೆಲವೊಂದು ಶಕ್ತಿಗಳು ಇದನ್ನು ನೈತಿಕ ಪೊಲೀಸ್ಗಿರಿ ಅಂತ ಹೇಳ್ತಾರೆ. ಇದು ನೈತಿಕ ಪೊಲೀಸ್ಗಿರಿ ಹೇಗಾಗುತ್ತೆ? ಸಾಮಾನ್ಯವಾಗಿ ಇಂತಹ ಪ್ರಕರಣದಲ್ಲಿ ಮೊದಲು ಎಚ್ಚೆತ್ತುಕೊಳ್ಳಬೇಕಾಗಿದ್ದು ಪೊಲೀಸ್. ಆ ಹೆಣ್ಮಗಳನ್ನ ಮುಕ್ತಾರ್ ಕರ್ಕೊಂಡು ಹೋಗಿದ್ದಾನೆ ಅಂತ ಮಾಹಿತಿ ತಿಳಿದ ಕೂಡಲೇ ಮೂಡಬಿದ್ರೆ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕು. ಆತ ಒಸ್ಮಾನ್ನಿಂದ ಬೆಳ್ತಂಗಡಿ ಮೂಲಕ ಉಜಿರೆಗೆ ಬಂದು ಉಜಿರೆಯಿಂದ ಧರ್ಮಸ್ಥಳ ಮೂಲಕ ಆ ರೂಟಲ್ಲಿ ಹೋಗ್ತಾನೆ ಅಂದ್ರೆ ದಾರಿಯಲ್ಲಿದ್ದ ಪೊಲೀಸ್ ಠಾಣೆಗಳು ಯಾವುದಿಲ್ಲ. ವೇಣೂರು ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು. ಈ ಮೂರೂ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕಿತ್ತು. ಆ ಕಾರನ್ನು ತಡೆಯುವ ಪ್ರಯತ್ನ ಮಾಡಬೇಕಿತ್ತು. ಆದರೆ ಮಾಹಿತಿಯ ಕೊರತೆಯಿಂದ ಪೊಲೀಸರಿಗೆ ಆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಯಾವಾಗ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಗೆ ಮಾಹಿತಿ ಲಭ್ಯ ಆಯ್ತಾ, ಅವರು ತಮ್ಮ ಸಂಪರ್ಕದ ಕಾರ್ಯಕರ್ತರಿಗೆ ಮಾಹಿತಿಗಳನ್ನ ರವಾನಿಸಿದ್ರು. ಕೊನೆಗೆ ಕಾಪಿನ ಬಾಗಿಲಲ್ಲಿ ಆತನನ್ನು ಹಿಡಿದರು, ಬಾಲಕಿಯನ್ನು ರಕ್ಷಿಸಿದರು. ಯುವಕರು ಮಾಡಿದ ಒಳ್ಳೆಯ ಕೆಲಸ. ಉಪ್ಪಿನಂಗಡಿ ಪೊಲೀಸರು ಸಹ ಆ ಯುವಕರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ವಿಚಾರಣೆಗೆ ಅಗತ್ಯ ಇದ್ದರೆ ಕರೀತೇನೆ ಅಂತ ಹೇಳಿದರೆ ಯುವಕರು ಒಪ್ಪಿಕೊಂಡಿದ್ದಾರೆ. ಆದರೆ ಆ ಯುವಕರು ಮಾಡಿದ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲೇಬೇಕು. ನಿರಂತರ ಸುದ್ದಿ